ಸೂಪರಾಗಿದೆ ಅಮ್ಮ. ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಸಿಂಪಲ್ ಅಂಡ್ ಕ್ವಿಕ್ ಆಗಿ ಅವ್ರಿಗೆ ಇಷ್ಟ ಆಗೋ ಥರ ಸ್ನಾಕ್ಸ್ ಮಾಡಬೇಕಾ? ಹಾಗಿದ್ರೆ ಈ ರೆಸಿಪಿನ ಮಿಸ್ ಮಾಡ್ದಿರಾ ನೋಡಿ. ಮೊದಲು ನಾನು ಮಿಕ್ಸಿಂಗ್ ಬೌಲ್‌ಗೆ 1 ಬೌಲಷ್ಟು ಕಡಲೆಪುರಿ ಹಾಕೋತಿದ್ದೀನಿ. ಇಲ್ಲಿ ರಸಂ ಪೌಡರು ನಾನು 1 ಟೀ ಸ್ಪೂನಷ್ಟು ಹಾಕೋತಾ ಇದೀನಿ. ಚಿಲ್ಲಿ ಪೌಡರು ಹಾಫ್ ಟೀ ಸ್ಪೂನಷ್ಟು ಹಾಕೋತಾ ಇದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ಉಪ್ಪು ರುಚಿಗೆ ತಕ್ಕಷ್ಟು. ತುಪ್ಪ 2 ಟೀ ಸ್ಪೂನಷ್ಟು. ತುಪ್ಪದ ಬದಲು ಕಡಲೆಕಾಯಿ ಎಣ್ಣೆನೂ ಯೂಸ್ ಮಾಡ್ಬೋದು. ಇಲ್ಲ ಕೊಕೊನಟ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು. ಬಟ್ ತುಪ್ಪದ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ, ನಾನಿಲ್ಲಿ ಅದಕ್ಕೆ ತುಪ್ಪ ಹಾಕೊಂಡು ಮಿಕ್ಸ್ ಮಾಡ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ, ಎಲ್ಲ ಖಾರನೂ ನೀಟಾಗಿ ಮಂಡಕ್ಕಿಗೆ ಅಂಟಬೇಕು. ಸೊ, ಆಲ್ಮೋಸ್ಟ್ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ಇವಾಗ ನಾನು ಇದಕ್ಕೆ ಸಣ್ಣಗೆ ಹೆಚ್ಚಿರೋವಂಥ ಈರುಳ್ಳಿ ಹಾಕೋತಾ ಇದೀನಿ. 1 1/4 ಕಪ್ಪಷ್ಟು ಸಾಕು. ತುರಿದಿರೋವಂಥ ಕ್ಯಾರೆಟು. ನಂತರ ಚೂರು ಕೊತ್ತಂಬರಿ ಸೊಪ್ಪು. ಒಂದು 1/4 ಕಪ್ಪಷ್ಟು ಖಾರ ಬೂಂದಿ. ಇದೆಲ್ಲ ಆಪ್ಷನಲ್ಲು. ನೀವು ಖಾರ ಬೂಂದಿ, ಸೇವ್ ಏನು ಬೇಕಾದ್ರೂ ಹಾಕೋಬಹುದು. ನಾನಿಲ್ಲಿ ಖಾರ ಬೂಂದಿ ಮತ್ತೆ 1/4 ಕಪ್ಪಷ್ಟು ಸೇವ್ ಹಾಕ್ತಾ ಇದೀನಿ. ರೋಸ್ಟ್ ಮಾಡಿರುವಂಥ ಕಡಲೆಕಾಯಿ ಬೀಜ. ಇದಕ್ಕೆ ಇದು ಹೈಲೈಟ್ ಶುಗರು, ಪೌಡರ್ ಶುಗರು. ಇದನ್ನ ಮಾತ್ರ ಮಿಸ್ ಮಾಡಲೇಬೇಡಿ. ಪೌಡರ್ ಶುಗರ್ ಸುಮ್ಮನೆ 1 ಟೀ ಸ್ಪೂನಷ್ಟು ಹಾಕ್ಕೊಳ್ಳಿ ಸಾಕು. ಇದು ಸಖತ್ ಟೇಸ್ಟ್ ಕೊಡುತ್ತೆ. ಸೊ, ಎಲ್ಲ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿ. ಸೊ, ಸಖತ್ ಕ್ವಿಕ್ ಅಂಡ್ ಈಸಿಯಾಗಿ ಆಗುವಂಥ ಚುರುಮುರಿ ರೆಡಿ ಇದೆ. ಸೊ, ಇದನ್ನ ನೀವು ಇವತ್ತೇ ಸಂಜೆ ಟ್ರೈ ಮಾಡಿ. ಹಾಗೆ ನಂಗೆ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ. ಮತ್ತಷ್ಟು ಕ್ವಿಕ್ ಅಂಡ್ ಈಸಿ ರೆಸಿಪೀಸ್‌ಗಾಗಿ ನನ್ನ ಚಾನೆಲ್‌ನ ಫಾಲೋ ಮಾಡೋದನ್ನ ಮರಿಬೇಡಿ. ಸೊ, ಬನ್ನಿ ಬೇಬೀಸ್ ನೋಡೋಣ ಮಕ್ಳಿಗೆ ಚುರುಮುರಿ ಇಷ್ಟ ಆಯ್ತಾ ಇಲ್ವಾ ಅಂತ. ಸೂಪರಾಗಿದೆ ಅಮ್ಮ. ಸೊ, ನೀವು ಇವತ್ತೇ ಮಿಸ್ ಮಾಡ್ದಿರಾ ಚುರುಮುರಿನ ಟ್ರೈ ಮಾಡಿ, ಎಂಜಾಯ್ ಮಾಡಿ.